ಸ್ಪೋರ್ಟ್ಸ್ ಮೇಲ್ ಇದು ಕನ್ನಡಿಗರ ಕ್ರೀಡಾಂಗಣ. ಸ್ನೇಹಿತರೆ ನಮಸ್ಕಾರ, ಸ್ಪೋರ್ಟ್ಸ್ ಮೇಲ್ಗೆ ಸ್ವಾಗತ. ನಾನು ಸೋಮಶೇಖರ್ ಪಡುಕೆರೆ. ನಾವಿವತ್ತು ಒಬ್ಬ ವಿಶೇಷ ವ್ಯಕ್ತಿಯ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀವಿ. ಉಡುಪಿ ಜಿಲ್ಲೆಯ ತೆಂಕ ಎರ್ಮಾಳಿನ ಯತಿನ್ ಕಾಂಚನ್. ಸ್ನೇಹಿತರೆ, ಕಳೆದ 2 ಬಾರಿಯ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾರತ ಅದ್ಭುತ ಸಾಧನೆಯನ್ನೇ ಮಾಡಿದೆ. ಆದರೆ ಈ ಕ್ರೀಡಾಪಟುಗಳ ಬದುಕಿನ ಹಿಂದೆ ಅತ್ಯಂತ ನೋವಿನ ಕಥೆ ಇರ್ತದೆ. ಪ್ಯಾರಾ ಒಲಿಂಪಿಕ್ಸ್ ಎಂದಾಕ್ಷಣ ಅಲ್ಲಿ ಬರುವವರು ದಿವ್ಯಾಂಗರೇ ಆಗಿರುತ್ತಾರೆ. ಕೆಲವರು ಹುಟ್ಟಿನಿಂದ ದಿವ್ಯಾಂಗರಾಗಿರುತ್ತಾರೆ, ಇನ್ನು ಕೆಲವರು ಅಪಘಾತಗಳಿಂದಾಗಿ ಬದುಕಿನಲ್ಲಿ ನಡೆದಂತಹ ದುರ್ಘಟನೆಗಳಿಂದಾಗಿ ಅವರು ದಿವ್ಯಾಂಗರಾಗಿರುತ್ತವೆ. ಇವತ್ತು ನಾವು ಉಡುಪಿ ಜಿಲ್ಲೆಯ ತೆಂಕ ಎರ್ಮಾಳಿನ ಮೀನುಗಾರಿಕಾ ಕುಟುಂಬದ ಒಬ್ಬ ವಾಲಿಬಾಲ್ ಪ್ಲೇಯರ್ ಬಗ್ಗೆ ನಾನು ಮಾತಾಡಲಿಕ್ಕಿದ್ದೀನಿ. ಆತ ಯತಿನ್ ಕಾಂಚನ್ ಸದ್ಯ ಮುಂಬೈ ವಿಶ್ವವಿದ್ಯಾನಿಲಯವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಯತಿನ್ ಕಾಂಚನ್ ಸುರೇಶ್ ಹಾಗೂ ಜಯಶ್ರೀ ದಂಪತಿಯ ಮಗ. 4ನೇ ತರಗತಿಯಲ್ಲಿ ಓದುತ್ತಿರಬೇಕಾದ್ರೆ ಪಟಾಕಿ ಸ್ಫೋಟದಿಂದಾಗಿ ಆತ ತನ್ನ ಬಲಗಣ್ಣನ್ನೇ ಕಳೆದುಕೊಳ್ತಾನೆ. ಆದರೆ ಸಾಮಾನ್ಯವಾಗಿ ಉಡುಪಿ ಜಿಲ್ಲೆಯಲ್ಲಿ ಕರಾವಳಿಯ ಜನ ಕೆಲವು ಕಡೆ ವಾಲಿಬಾಲನ್ನು ಅತ್ಯಂತ ನೆಚ್ಚಿನ ಕ್ರೀಡೆಯಾಗಿ ಅದನ್ನು ಅಳವಡಿಸಿಕೊಂಡಿರ್ತಾರೆ. ತೆಂಕ ಎರ್ಮಾಳು, ಪಡುಬಿದ್ರಿ ಇಲ್ಲೆಲ್ಲ ಹೆಚ್ಚಾಗಿ ವಾಲಿಬಾಲ್ ಆಡ್ತಾ ಇರ್ತಾರೆ. ಈ ಹಿರಿಯರು ಆಡೋದನ್ನು ನೋಡಿಕೊಂಡು ಕಲಿತಂಥ ಯತಿನ್ ಕಾಂಚನ್ ಜೂನಿಯರ್ ಲೆವೆಲ್ನಲ್ಲಿ, ಅದೇ ರೀತಿ ಸೀನಿಯರ್ ಲೆವೆಲ್ನಲ್ಲಿ ರಾಜ್ಯ ಮಟ್ಟದಲ್ಲಿ ಆಡ್ತಾನೆ, ಜೂನಿಯರ್ ನ್ಯಾಷನಲಲ್ಲಿ ಆಡ್ತಾನೆ. ಅದೇ ರೀತಿ ಕಾಸರಗೋಡು, ದಕ್ಷಿಣ ಕನ್ನಡದ ಬೇರೆ ಬೇರೆ ಕಡೆಗಳಲ್ಲಿ, ಉಡುಪಿ ಜಿಲ್ಲೆಯಲ್ಲಿ ವಾಲಿಬಾಲನ್ನು ಆಡಿ ಇದೆಲ್ಲ ಆಡ್ತಿರುವುದು ಆತ ಒಂಟಿ ಕಣ್ಣಿನಲ್ಲೇ. ಮುಂಬೈ ಹಾಗೂ ಉಡುಪಿಗೂ ಅವಿನಾಭಾವ ಸಂಬಂಧ ಇದೆ. ಯತಿನ್ ಕಾಂಚನ್ ಅವರ ಆಟವನ್ನು ನೋಡಿದಂಥ ಯಾರೋ ಮುಂಬಯಿಯ ಘಾಟ್ಕೋಪರ್ನಲ್ಲಿರುವ RJ ಕಾಲೇಜಿಗೆ ಈ ವಿಷಯವನ್ನು ತಿಳಿಸ್ತಾರೆ. ಕಾಲೇಜಿನವರಿಗೆ ಬಹಳ ಖುಷಿಯಾಗಿ ಆತನ ವಿಡಿಯೋಗಳನ್ನು ನೋಡಿ ಆತನ ಆಟವನ್ನು ಮೆಚ್ಚಿ ತಮ್ಮ ಕಾಲೇಜಿಗೆ ಆತನಿಗೆ ಪ್ರವೇಶವನ್ನು ನೀಡಿಸ್ತಾರೆ. ಈಗ ಯತಿನ್ ಕಾಂಚನ್ ಮುಂಬೈ ವಿಶ್ವವಿದ್ಯಾನಿಲಯವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಬನ್ನಿ, ಈ ಯತಿನ್ ಕಾಂಚನ ಬದುಕಿನ ಬಗ್ಗೆ, ಆತನ ಸಾಧನೆಯ ಬಗ್ಗೆ, ಒಂಟಿಗಣ್ಣಿನಲ್ಲಿ ಆತ ಹೇಗೆ ಆಡ್ತಾನೆ, ಯಾವ ರೀತಿಯಲ್ಲಿ ಸ್ಮ್ಯಾಶ್ ಮಾಡ್ತಾನೆ, ಯಾವ ರೀತಿಯಲ್ಲಿ ಅಟ್ಯಾಕ್ ಮಾಡ್ತಾನೆ, ಯಾವ ರೀತಿಯಲ್ಲಿ ಡಿಫೆನ್ಸ್ ಮಾಡ್ತಾನೆ, ಇತರ ಆಟಗಾರರು ಆತನಿಗೆ ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ, ಇವೆಲ್ಲವನ್ನು ನೋಡಿಕೊಂಡು ಬರೋಣ ಬನ್ನಿ. ನಾನು ಸೋಮಶೇಖರ್, ನಮ್ಮ ಸ್ಪೋರ್ಟ್ಸ್ ಮೇಲ್ಗೆ ನಿಮಗೆ ಸ್ವಾಗತ. ಸೊ ನಿತಿನ್, ಯಾವ ರೀತಿಯಲ್ಲಿ ನೀವು ಮುಂಬೈಯಲ್ಲಿ ಯಾವ ಕಾಲೇಜ್ನಲ್ಲಿ ಓದ್ತಾ ಇದ್ದೀರಿ ಇವಾಗ? ಅಲ್ಲಿ ಆರ್ ಜೆ ಕಾಲೇಜ್ ಮುಂಬೈ. ಅಲ್ಲಿ ಯಾವ ವಿಷಯದಲ್ಲಿ ಅಧ್ಯಯನ ಮಾಡ್ತಾ ಇದ್ದೀರಿ? ಅಲ್ಲಿ ಬಿ ಕಾಮ್.
BCom. ಸೊ ನೀವು ಯಾವತ್ತಾದರೂ ಮುಂಬೈ ಯೂನಿವರ್ಸಿಟಿಯನ್ನು ರೆಪ್ರೆಸೆಂಟ್ ಮಾಡಿದ್ದೀರಾ? ಮಾಡಿದ್ವಿ. ಯಾವ ವರ್ಷದಲ್ಲಿ? ಹೋದ ವರ್ಷ ಹೋದ ವರ್ಷ ಯಾವ ಲೆವೆಲ್ವರೆಗೆ ಹೋಗಿತ್ತು ಟೀಮು? ಯೂನಿವರ್ಸಿಟಿ ಲೆವೆಲ್. ಹನ್ನೊಂದು ಯೂನಿವರ್ಸಿಟಿ ಲೆವೆಲಲ್ಲಿ ಯಾವ ಹಂತ? ಸೆಮಿಫೈನಲ್, ಫೈನಲ್ ಆ ಥರದಲ್ಲಿ? ಕ್ವಾರ್ಟರ್ ಫೈನಲ್. ಆಲ್ ಇಂಡಿಯಾ ಎಂಟ್ರಿ ಆಗಲಿಲ್ಲ. ಆಲ್ ಇಂಡಿಯಾ ಎಂಟ್ರಿ ಆಗಲಿಲ್ಲ. ಸೊ ಯಾಕೆ ನೀವು ಇಲ್ಲೆಲ್ಲ ಬಿಟ್ಟು, ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಇದೆ, ನಮ್ಮ ಇಲ್ಲಿ ಇದೆ, ಎಲ್ಲ ಕಾಲೇಜ್ಗಳಿವೆ, ಇದನ್ನೆಲ್ಲ ಬಿಟ್ಟು ಯಾಕೆ ಮುಂಬೈಗೆ ಹೋದ್ರಿ? ಅಲ್ಲಂದ್ರೆ ಒಳ್ಳೆಯದೇ ಇದು, ಅಂದ್ರೆ ಸ್ಟ್ರೀಟ್ ಒಳ್ಳೆ ಮಾಡ್ತಾರೆ. ಟ್ರೀಟ್ ಒಳ್ಳೆ ಮಾಡಿ ಸ್ಪೋರ್ಟ್ಸಿಗೆ ಒಳ್ಳೆ ರೆಕಮೆಂಡ್. ನಿಮ್ಮನ್ನ ಸ್ಪೋರ್ಟ್ಸ್ ಕೊಟ್ಟಾದ ಆಧಾರದ ಮೇಲೆ ನಿಮ್ಮನ್ನ ಅಲ್ಲಿ ಕರೆದಿದ್ದಾರೆ. ಇದಕ್ಕೆ ಏನಿದೆ? ಸುಮ್ಮನೆ ಅವರು ಇಷ್ಟೆಲ್ಲ ವಾಲಿಬಾಲ್ ಪ್ಲೇಯರ್ ಇದ್ದಾರೆ, ನಿಮ್ಮನ್ನ ಯಾಕೆ ಕರೆದ್ರು? ಅಲ್ಲಿ ಏನಾದ್ರು ನಿಮ್ಮ ಸಂಬಂಧಿಕರಿದ್ದಾರಾ ಹೇಗೆ? ಹಂಗಲ್ಲ, ಹಿಂಗೆ ಗೇಮ್ ನೋಡಿ ಅಬ್ಸರ್ವೇಷನ್ ಮಾಡಿದ್ದಾರೆ. ನೀವು ಆಡ್ಲಿಕ್ಕೆ ಹೋಗ್ತಿದ್ರ ಈ ಕಾಲೇಜ್ ಹೋಗಿ? ಇಲ್ಲಿ ಓಪನ್ ಟೂರ್ನಮೆಂಟ್ ಆಡ್ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಹಂಗೆಲ್ಲ ನೋಡಿ. ಈಗ ನಿತಿನ್, ಈಗ ನಿಮ್ಮ ಒಂಟಿಗಣ್ಣಿನ ಬದುಕಿನ ಬಗ್ಗೆ ನಾವು ಬರುವ, ಇದು ಯಾವಾಗ ಆಯ್ತು, ಯಾಕೆ ಆಯ್ತು ಅಂತ? 4ನೇ ಕ್ಲಾಸ್ ವರೆಗೆ ಕರೆಕ್ಟ್ ಇತ್ತು. ಅದೊಂದು ನಮ್ಮ ಊರಲ್ಲಿ ಫಂಕ್ಷನ್ ಆಯ್ತು ಎರ್ಮಾಳಲ್ಲಿ. ಫಂಕ್ಷನ್ ಆಗ್ಬೇಕಾದ್ರೆ ನಾನು 4ನೇ ಕ್ಲಾಸಲ್ಲಿ ಇದ್ದೆ. 4ನೇ ಕ್ಲಾಸಲ್ಲಿ ಇರಬೇಕಾದ್ರೆ ನಾನು ಅಂದರೆ ಸುಮ್ಮನೆ ಫಂಕ್ಷನ್ ಆಗಬೇಕಾದ್ರೆ ನೈಟ್ ಹೊತ್ತಿಗೆ, 2 ಗಂಟೆ ಹೊತ್ತಿಗೆ ಹಿಂಗೆ ಬ್ಲಾಸ್ಟ್ ಆಯಿತು, ಪಟಾಕಿ ಬ್ಲಾಸ್ಟ್ ಆಯಿತು. ಅಂದರೆ ಪಟಾಕಿ ಬಂದು ಬ್ಲಾಸ್ಟ್ ಆದಲ್ಲ, ನೀವು ಪಟಾಕಿ ಹೊಡಿಲಿಕ್ಕೆ ಹೋಯ್ದ್ರಿ? ಎಲ್ಲ ಅಲ್ಲ, ನಾರ್ಮಲ್ ಆಗಿ ನಾನು ಹಿಂಗೆ ಕೂತಿದ್ದೆ. ಅದಂದ್ರೆ ಬಿದ್ದು ನನ್ನ ಸೈಡ್ ಮುಖ ಮಾಡಿತ್ತು. ಏನು ದೀಪಾವಳಿ ಟೈಮ್ ಇರಬೇಕು? ದೀಪಾವಳಿ ಟೈಮಲ್ಲ, ಅಲ್ಲಿ ಕಾಲೇಜ್ ಫಂಕ್ಷನ್. ಅಲ್ಲಿ ಈ ಥರ ಆಯಿತು. ಆ ನಂತರ ಅದಕ್ಕೆ ಆಪರೇಷನ್ ಏನಾದರೂ ಮಾಡಿಸಿದ್ದೀರಾ? ಅಲ್ಲೆಲ್ಲ ಮಾಡಿಸಿದ್ದೀವಿ. ಅಂದರೆ ಇನ್ನೊಂದು ಸ್ವಲ್ಪ ವರ್ಷ ಟೈಮ್ ತಗೋಬಹುದು, ಸರಿ ಆಗುತ್ತೆ ಅಂತ ಹೇಳಿದ್ದಾರೆ. ಹೌದಾ? ವೆರಿ ಗುಡ್. ಆದರೆ ಆಗಲಿ ಅವನು. ಸೊ ನೀವು ಇವಾಗ ವಾಲಿಬಾಲಿಗೆ ಯಾಕೆ ಬಂದ್ರಿ? ಯಾವ ಥರದಲ್ಲಿ ವಾಲಿಬಾಲ್ಗೆ ಎಂಟ್ರಿ ಕೊಟ್ರಿ ನೀವು? ನಿಮಗೆ ಯಾಕಂತೇಳಿ ಒಂದು ದೃಷ್ಟಿ ಇಲ್ಲ, ಒಂದು ಕಣ್ಣಿನ ದೃಷ್ಟಿ. ಈ ಸಂದರ್ಭದಲ್ಲಿ ನಿಮಗೆ ವಾಲಿಬಾಲ್ಗೆ ಎಂಟ್ರಿ ಕೊಡ್ಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಅದಂದರೆ ಇಂಟ್ರೆಸ್ಟ್. ಎಲ್ಲ ಊರಲ್ಲೆಲ್ಲ ಆಡಬೇಕಾದ್ರೆ ಆಡ್ತಾ ಇದ್ದೆ. ಆಡಿ ವಾಲಿಬಾಲ್ ಚೂಸ್ ಮಾಡಿದೆ ಗೇಮ್ನ. ಇವಾಗ ನಾನು ಸಾಮಾನ್ಯವಾಗಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೇನೆ, ತಿಂಗಳಿಗೊಂದು 4-5 ಟ್ರೋಫಿಗಳನ್ನು ಹಾಕ್ತೀರಿ. ಟೂರ್ನಮೆಂಟ್ ಎಲ್ಲೆಲ್ಲ ಹೋಗ್ತೀರಿ ನೀವು ಆಡ್ಲಿಕ್ಕೆ? ಎಲ್ಲ ಕಡೆ ಹೋಗ್ತೀವಿ, ಇಲ್ಲಿ ಕರ್ನಾಟಕದ ಎಲ್ಲ ಕಡೆ ಹೋಗ್ತೀವಿ, ಮತ್ತೆ ಹೊರಗಡೆ ಸಹ ಹೋಗ್ತೀವಿ, ಮುಂಬೈ, ಈ ಸೈಡ್ ಕೇರಳ, ಕಾಸರಗೋಡು. ಈಗ ನಿಮಗೆ ಅಷ್ಟು ದೂರ ಎಲ್ಲ ಹೋಗ್ತಿರಲ್ಲ ಆಡ್ಲಿಕ್ಕೆ, ನಿಮ್ಗೇನು ಸಂಭಾವನೆ ಕೊಡ್ತಾರಾ ಅಥವಾ ಸುಮ್ಮನೆ ನೀವು ಹೋಗಿ ಆಡಿ ಬರ್ತೀರಾ? ಇಲ್ಲ, ಅಲ್ಲಿ ಅವ್ರ ಟೀಮಿಗೆ ಆಡೋದು, ಕರೆದವ್ರ ಟೀಮಿಗೆ ಆಡೋದು. ಅವ್ರು ಗೆದ್ರೆ ಹೀಗೆ ಈ ಕ್ರಿಕೆಟ್ ಅಲ್ಲಿ ಆಗ್ತಿದ್ದಲ್ಲ ಅದೇ ತರದಲ್ಲಿ. ಸೊ ಇವಾಗ ನೀವು ಫೈನಲ್ ಇಯರ್ ಇದ್ದೀರಾ BCom? ಫೈನಲ್ ಇಯರ್. ಈಗ ಸ್ಟೇಟು ಯಾವಾಗ ಆಡ್ರಿ ನೀವು? ಸ್ಟೇಟು ವಾಲಿಬಾಲ್ ನಾನು 10th ಅಲ್ಲಿ ಇರ್ಬೇಕಾದ್ರೆ ಇಲ್ಲಿ ಮುಲ್ಕೇಲ್ ನಾರಾಯಣಗುರಲ್ಲಿ ಕಲ್ತಿದ್ದು. ಅಲ್ಲಿ ಒಂದು ಸ್ಟೇಟ್ ಆಡಿದೆ, ಹಾಸನದಲ್ಲಿ ನಡೆದಿದ್ದು ಮ್ಯಾಚ್ 10th ಅಲ್ಲಿ. ಮತ್ತೆ 10th ಅಲ್ಲೇ ಸಬ್ ಜೂನಿಯರ್ ನ್ಯಾಷನಲ್ಸ್ ಆಡಿದೆ, ರಾಜಸ್ಥಾನದಲ್ಲಿ ನಡೀತು ಮ್ಯಾಚ್. ಮತ್ತೆ ಫಸ್ಟ್ PUCಗೆ SDMಗೆ ಹೋದೆ. SDM ಅಲ್ಲಿ ಒಂದು ಸ್ಟೇಟ್ ಆಡಿದೆ, ಅದು ಇಲ್ಲಿ ಮಂಡ್ಯದಲ್ಲಿ ನಡೆದಿದ್ದು ಮ್ಯಾಚ್. ಸ್ಟೇಟ್ ವಿನ್ನರ್ಸ್ ಅಲ್ಲಿ ನಾವು, ದಕ್ಷಿಣ ಕನ್ನಡ. ಅಲ್ಲಿ ಅದಾಗಿ ನ್ಯಾಷನಲ್ಸ್ಗೆ ಹೋದ್ವಿ, ಮಧ್ಯಪ್ರದೇಶಲ್ಲಿ ಇದ್ದದ್ದು. ಮತ್ತೆ ಆ ವರ್ಷನೇ ಜೂನಿಯರ್ ನ್ಯಾಷನಲ್ಸ್ ಆಡಿದ್ವಿ. ವೆರಿ ಗುಡ್. ನಮ್ಮ ಕರ್ನಾಟಕ ಟೀಮಿಂದ. ಅಲ್ಲಿ ಅದು ಆಂಧ್ರ ಪ್ರದೇಶಲ್ಲಿ ನಡೆದಿದ್ದು ಮ್ಯಾಚು. ಮತ್ತೆ ಅಲ್ಲಿಂದ ಕೊರೋನಾ ಟೈಮೆಲ್ಲ ಆಗಿ ಡೈರೆಕ್ಟ್ ನಾವು ಮುಂಬೈಗೆ ಹೋದ್ವಿ. ಯತಿನ್, ಈ ಕೊರೋನಾ ಸಂದರ್ಭದಲ್ಲಿ ತಾವು ಹೇಗೆ, ಯಾವ ರೀತಿಯಲ್ಲಿ ಅದನ್ನು ಕ್ರೀಡೆಯನ್ನು ತೊಡಗಿಸಿಕೊಂಡ್ರಿ? ಯಾಕಂತ ಹೇಳಿದ್ರೆ ಇದು ಔಟ್ಡೋರ್ ಗೇಮ್ಸ್ ಎಲ್ಲ ಹೆಚ್ಚಾಗಿ ಹೊರಗಡೆ ನಡೀತಾ ಇರೋದು. ಅಂದರೆ ಅಷ್ಟೇ ನಾರ್ಮಲ್ ಟೈಮಲ್ಲಿ ಹೋಗಲಿ, ಮನೇಲಿ ಇದ್ದೆ. ಮತ್ತೆ ಸ್ವಲ್ಪ ಇದಾದರೆ ಫ್ರೀ ಬಿಟ್ಟಾಗ ಇಲ್ಲೇ ಆಡ್ತಾ ಇದ್ವಿ. ಮಗವೀರರು ಬದುಕಿನಲ್ಲಿ ಎಷ್ಟೇ ದೊಡ್ಡ ಸಾಧನೆಯನ್ನು ಮಾಡಿದರೂ ಅವರ ಬದುಕು ಮೀನುಗಾರಿಕೆಯೊಂದಿಗೆ ಅಂಟಿಕೊಂಡಿರುತ್ತದೆ, ಆತುಕೊಂಡಿರುತ್ತದೆ. ಅದು ಅವರ ಬದುಕಾಗಿರ್ತದೆ, ಕಡಲೆ ಅವರ ಉಸಿರಾಗಿರುತ್ತದೆ. ಯತಿನ್ ಕಾಂಚನ್ ರಾಷ್ಟ್ರಮಟ್ಟದ ವಾಲಿಬಾಲ್ ಆಟಗಾರನಾಗಿದ್ದರು ಬಿಡುವಿನ ವೇಳೆಯಲ್ಲಿ ತನ್ನ ಮನೆಯವರಿಗೆ, ತನ್ನ ಸಹೋದರನಿಗೆ ಮೀನುಗಾರಿಕೆಯಲ್ಲಿ ಸಹಾಯ ಮಾಡುತ್ತಾರೆ. ವಾರದ 5 ದಿನಗಳಲ್ಲಿ ಮೀನುಗಾರಿಕೆಯಲ್ಲಿ ತೊಡಗಿಕೊಳ್ತಾರೆ. ಶನಿವಾರ ಮತ್ತು ಭಾನುವಾರ ಆ 2 ದಿನವನ್ನು ಅವರು ವಾಲಿಬಾಲ್ಗಾಗಿ ಮೀಸಲಿಟ್ಟಿರುತ್ತಾರೆ. ನಾನು ತಿಳಿದ ಹಾಗೆ ನೀವು ಬಿಡುವಿನ ಸಮಯದಲ್ಲಿ ಫಿಶಿಂಗ್ನಲ್ಲಿ ಕೂಡ ನೀವು ತೊಡಗಿಸಿಕೊಂಡಿದ್ದೀರಿ ಅಂತ, ಅದ್ರ ಬಗ್ಗೆ ಸ್ವಲ್ಪ ವಿವರಾತ್ಮಕವಾಗಿ ಹೇಳ್ಬೋದು? ನಾರ್ಮಲ್ ನಮ್ಮ
ಇದನ್ನು ಫ್ಯಾಮಿಲಿ ಅವರೆಲ್ಲ ಅದರಲ್ಲೇ ಇದ್ದದ್ದು. ಹೌದಾ, ನಿಮ್ದು ದೋಣಿ ಇದೆಯಾ? ನಮ್ದು ಫ್ಯಾಮಿಲಿ ಫ್ಯಾಮಿಲಿ ದೋಣಿ. ಎಲ್ಲ ಫ್ಯಾಮಿಲಿ ಎಲ್ಲ ಅಲ್ಲಿ ಊರಲ್ಲಿ ಅದರಲ್ಲೇ ಇದ್ದದ್ದು. ಫಿಶಿಂಗ್ ಈ ಎರ್ಮಾಳ ತೆಂಕ ನಿಮ್ದು? ತೆಂಕ ನಮ್ದು. ನಾರ್ಮಲ್ ಟೈಮಲ್ಲಿ ಫ್ರೀ ಟೈಮಲ್ಲಿ ಇರ್ಬೇಕಾದ್ರೆ ಅಣ್ಣನವರೆಲ್ಲ ಕರಿತಿದ್ರು. ಅಣ್ಣ ಏನ್ ಮಾಡ್ತಾರೆ? ಅಣ್ಣ ಎಲ್ಲ ನಾರ್ಮಲ್ ಹಿಂಗೆ ಎಲ್ಲ ಫಿಶಿಂಗ್ ಲೈನ್ ಎಲ್ಲ ಫಿಶಿಂಗ್. ಅಪ್ಪ ಅಮ್ಮ ಬಿಟ್ಟು. ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳ್ಬೋದಾ? ಹೆಸರು ಹೇಳ್ಬೋದಾ ನಮ್ಗೆ? ನನ್ನ ಅಪ್ಪನ ಹೆಸರು ಸುರೇಶ್ ಕಾಂಚನ್. ಏನ್ ಮಾಡ್ಕೊಂಡಿದ್ದಾರೆ? ಅವ್ರು ಮಾರ್ಕೆಟಿಂಗ್ ಲೈನ್. ತಾಯಿ ಅಮ್ಮ ಜಯಶ್ರೀ, ಕೋಆಪರೇಟಿವ್ ಬ್ಯಾಂಕ್. ಕೋಆಪರೇಟಿವ್ ಬ್ಯಾಂಕ್. ಓಕೆ ಓಕೆ ಓಕೆ. ಈಗ ಮುಂದೆ ಏನಾದರೂ ನೀವು ಗುರಿ ಇಟ್ಕೊಂಡಿದ್ದೀರಾ? ಯಾಕಂತ ಹೇಳಿದರೆ ನಾವು ಇಲ್ಲಿ ತನಕ ಒಂದು ಲೆವೆಲ್ವರೆಗೆ ಈ ಒಂಟಿಗಣ್ಣಿನಲ್ಲಿ ನೀವು ನಿಮ್ಮ ಕೆಲವರು ಅನುಕಂಪದ ಆಧಾರದ ಮೇಲೆ ಕೊಡ್ಬೋದು, ಕೆಲವರು ಸಾಮರ್ಥ್ಯದ ಆಧಾರದ ಮೇಲೆ ಕೊಡ್ಬೋದು. ಸೊ ವಾಟ್ ಇಸ್ ಯುವರ್ ನೆಕ್ಸ್ಟ್? ಏನು ಯಾವ ಥರದಲ್ಲಿ ವಾಲಿಬಾಲನ್ನು ಕಂಟಿನ್ಯೂ ಮಾಡ್ತೀರಾ? ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ಥರ. ಚೂರು ಜಾಸ್ತಿ ಇದೆ ಈಗ ಜಾಬಲ್ಲೆಲ್ಲ ಆಪರ್ಚುನಿಟಿ, ಅದನ್ನೆಲ್ಲ ಇದು ಮಾಡಿದ್ದಾರೆ, ಗೈಡ್ ಮಾಡಿದ್ದಾರೆ. ಹೌದಾ? ಅದೇ ರೀತಿ ವಾಲಿಬಾಲ್ ಈಗ ಪ್ಯಾರಾ ಒಲಿಂಪಿಕ್ಸ್, ಪ್ಯಾರಾ ವಾಲಿಬಾಲ್ ಅಂತ ಇದೆ. ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಗಮನ ಇದೆ? ಹೇಳಿದ್ದಾರೆ ಪ್ಯಾರಾ ಒಲಿಂಪಿಕ್ ಇಂಡಿಯಾ ಆಡ್ಲಿಕ್ಕೆ. ಅದನ್ನ ಯಾವ ಡೇಟಿಗೆಲ್ಲ ಇದೆ ಅಂತ ನೋಡಿ ಕ್ಯಾಂಪ್ ಎಲ್ಲ ಅಟೆಂಡ್ ಮಾಡಿ ಆಡುವಂತ ಇದ್ದೀನಿ. ಡೇಟ್ ಇನ್ನು ಬಿಟ್ಟಿಲ್ಲ ಕರೆಕ್ಟಾಗಿ. ಡೇಟ್ ಅದನ್ನ ನೀವು ಅವರ PC ಅದಕ್ಕೆ ಪ್ಯಾರಾ ಒಲಿಂಪಿಕ್ ಕಮಿಟಿ ಆಫ್ ಇಂಡಿಯಾ ಹಾಗೂ ಪ್ಯಾರಾ ಒಲಿಂಪಿಕ್ ವಾಲಿಬಾಲ್ ಅವೆಲ್ಲ ಬೇರೆ ಬೇರೆ ಇದೆ, ವೆಬ್ಸೈಟ್ಗಳಿವೆ. ಅದರಲ್ಲಿ ನೀವು ಅವುಗಳ ಡೇಟನ್ನು ಅನೌನ್ಸ್ ಮಾಡ್ತಾರೆ. ಆವಾಗ ಡೇಟಲ್ಲಿ ಹೋಗಿ ಕ್ಲಾಸಿಫಿಕೇಶನ್ಗಳು ಕೂಡ ಇರ್ತವೆ ಅದರಲ್ಲಿ. ನಿಮಗೆ ಈಗ ಲೋಕಲ್ ಮ್ಯಾಚ್ಗೆಲ್ಲ ಹೋದಾಗ ಯಾವ ಥರದಲ್ಲಿ ನಿಮ್ಮನ್ನು ನೋಡಿಕೊಳ್ತಾರೆ? ಚೆನ್ನಾಗಿ ಆಡಿ ಆದರೆ ನಿಮ್ಮನ್ನು ವಿಶೇಷವಾಗಿ ಐಡೆಂಟಿಫೈ ಮಾಡ್ತಾರೆ. ಹಾಗೆ ನೀವು ಹೇಗೆ ನಾರ್ಮಲ್ ಥರ ನೀವು ಅಲ್ಲಲ್ಲ, ಹಾಗಾಗಿ ನೀವು ಒಂದೇ ಕಣ್ಣಿನಲ್ಲಿ ಆಡ್ತೀರಾ. ನಿಮ್ಮನ್ನು ಯಾವ ರೀತಿ ಗುರುತಿಸ್ತಾರೆ ಅಂತ? ಗುರುತಿಸ್ತಾರೆ, ಒಳ್ಳೆ ಟ್ರೀಟ್ ಮಾಡ್ತಾರೆ ಹೋದಾಗಲೆಲ್ಲ ನಮ್ಮ ಟೀಮ್ ಅವರೆಲ್ಲ. ಈಗ ಬಾಂಬೆ ಈಗ ಇಲ್ಲಿ ನಮಗೆ ಆತ್ಮೀಯರಲ್ಲೇ ಇರ್ತಾರೆ, ಅಲ್ಲಿ ಹೆಚ್ಚು ಪರಿಚಯಸ್ಥರು ಇರುವುದಿಲ್ಲ. ಸೊ ನಿಮ್ಮನ್ನು ಅಲ್ಲಿ ಯಾವ ಥರ ನೋಡ್ಕೊಳ್ತಾರೆ? ಒಳ್ಳೆ ರೀತಿ ನೋಡ್ಕೊಳ್ತಾರೆ. ನಮ್ಮದು ಕಾಲೇಜ್ ಸ್ಪೋರ್ಟ್ಸ್ ಆ್ಯಂಗಲಲ್ಲಿ ನೋಡಿದಾಗ ಒಳ್ಳೆ ರೀತಿ ನೋಡ್ಕೊಳ್ತಾರೆ. ಹಂಗೇನಿಲ್ಲ, ಆ ಥರದಲ್ಲಿ ಡಿಸ್ಕ್ರಿಮಿನೇಷನ್ ಮಾಡ್ತಾ ಇಲ್ಲ. ಸೊ ಮುಂದೆ ಇಲ್ಲೇ ಇರ್ತೀರಾ ಅಥವಾ ಬಾಂಬೆ ಪಾಲಾಗ್ತೀರಾ ನೀವು? ನೋಡ್ಬೇಕು ಏನಂತ. ಇದೊಂದು ಡಿಗ್ರಿ ಒಂದು B.Com ಒಂದು ಕಂಪ್ಲೀಟ್ ಆದ್ಮೇಲೆ ಅದರದ ಐಡಿಯಾ ಎಲ್ಲ. ಈಗ ಫೈನಲ್ ಇಯರ್ B.Com ನಲ್ಲಿ. ಓಕೆ ಯತೀನ್, ನಿಮಗೆ ಒಳ್ಳೆಯದಾಗಲಿ. ನಿಮ್ಮ ಕ್ರೀಡಾ ಬದುಕು ಮುಂದಿನ ದಿನಗಳಲ್ಲಿ ಯಶಸ್ಸನ್ನು ಕಂಡುಕೊಡ್ಲಿ. ನೀವು ಆದಷ್ಟು ಬೇಗ ಭಾರತದ ತಂಡದ ಜೆರ್ಸಿಯನ್ನು ತೊಟ್ಟು ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ನಮ್ಮ ರಾಜ್ಯಕ್ಕೆ ಕೀರ್ತಿ ತರಲಿ ಅಂತ ಹಾರೈಸ್ತೀನಿ.